ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ, ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ KCETಗೆ 30 ಡೇಸ್ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಪ್ರತಿಯೊಂದು ದಿವಸ ಯಾವ ಸಬ್ಜೆಕ್ಟ್ ಮಾಡಬೇಕು, ಫಿಸಿಕ್ಸು, ಕೆಮಿಸ್ಟ್ರಿ ವೈಸು, ಡೇ ವೈಸು, ಚಾಪ್ಟರ್ ವೈಸು, ಮಾಕ್ ಟೆಸ್ಟ್ ಯಾವಾಗ ತೊಗೊಬೇಕು, ನೀವು ರಿವಿಷನ್ ಯಾವಾಗ ಮಾಡಬೇಕು, ಪ್ರತಿಯೊಂದು ಡೇ ವೈಸ್ ನಾನು ನಿಮಗೊಂದು ಸ್ಟಡಿ ಪ್ಲ್ಯಾನ್ ಕೊಡ್ತೀನಿ. ನಾಟ್ ಓನ್ಲಿ ದಟ್ ಮಕ್ಕಳೇ, ನೀವೇನು CET ಪ್ರಿಪೇರ್ ಆಗ್ತಾ ಇದೆ, ಒಂದು 4 ಸ್ಟೆಪ್ ಪ್ರೊಸೆಸ್ ಇದೆ. ನೀವು ಆ 4 ಸ್ಟೆಪ್ ಪ್ರೊಸೆಸಲ್ಲೇ ಪ್ರಿಪೇರ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಯು ಡೆಫಿನೆಟ್ಲಿ ಕಾಂಟ್ ಸಾಲ್ವ್ CET ಕ್ವಶನ್ಸ್ ಇನ್ 1 minute or 1.5 minutes. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಬಿಫೋರ್ ಐ ಸ್ಟಾರ್ಟ್ ಮಕ್ಕಳೇ, ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನನಗೆ ಗೊತ್ತಿದೆ ತುಂಬ ಜನ ಸ್ವಲ್ಪ ಬೋರ್ಡ್ ಎಕ್ಸಾಮ್ ಆದರೂ ರಿಲ್ಯಾಕ್ಸ್ ಆಗಿದ್ದೆ 1 or 2 days, ಬಿಕಾಸ್ ತುಂಬ ಕಷ್ಟಪಟ್ಟು ಬೋರ್ಡ್ ಎಕ್ಸಾಮ್ಸ್ ಓದಿದ್ದೆ ನೈಟ್ ಎಲ್ಲ ಕೂತ್ಕೊಂಡು. ಆ್ಯಂಡ್ ಇಲ್ಲಿಗೆ ಸಾಕು ಮಕ್ಕಳೇ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಯು ಹ್ಯಾವ್ ಮೋರ್ ದೆನ್ 30 days. ನಾನು ನಿಮ್ಗೆ ಎಕ್ಸಾಕ್ಟ್ಲಿ ಪ್ಲ್ಯಾನ್ 23rd 24th ಕೊಡ್ತಾ ಇದ್ದೀನಿ, ಬಟ್ ನಿಮ್ಗೆ ಇನ್ನೂ ಟೈಮ್ ಇದೆ. ಅರ್ಥ ಆಯ್ತಾ? ಯು ಹ್ಯಾವ್ ಟು ಫಾಲೋ ದಿಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಆ್ಯಂಡ್ ಡೂ ಸಮ್ ಮಾಡಿಫಿಕೇಶನ್ಸ್ ಹೌ ಎವರ್ ಯು ವಾಂಟ್. ಸ್ಟ್ರಿಕ್ಟಾಗಿ ಯು ಹ್ಯಾವ್ ಟು ಸ್ಟಾರ್ಟ್ ರೈಟ್ ನೌ ಸ್ಟಡಿಂಗ್. ಆಫ್ಟರ್ ದಿಸ್ ವಿಡಿಯೋ ಇಮ್ಮಿಡಿಯೇಟ್ಲಿ ನೀವು ಸ್ಟಡಿ ಪ್ಲ್ಯಾನ್ ಬರ್ಕೊಂಡು ನಿಮ್ಗೆ ರ್ಯಾಂಕ್ ಎಷ್ಟು ಬರಬೇಕೋ ಅಲ್ಲೊಂದು ಟೇಬಲ್ ಮೇಲೆ ಬರ್ಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ಇಮಿಡಿಯೇಟ್ಲಿ. ಫಸ್ಟ್ ಯು ಹ್ಯಾವ್ ಟು ಪುಟ್ ಎ ಪ್ಲ್ಯಾನ್. ದಟ್ಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಂಡ್ ನಾವು ಈಗ 30 days ತೊಗೊಂಡ್ರೆ ಮಕ್ಕಳೇ, ನೀವು ಅಂದ್ಕೊಂಡ್ರೆ ನಮ್ಗೆ ತುಂಬ ಟೈಮ್ ಇದೆ, ಮಾಡ್ಬೋದು ಹಂಗೆ ಹಿಂಗೆ ಅಂದ್ಬಿಟ್ಟು, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಲೆಟ್ ಮಿ ಟೆಲ್ ಯು ದ ರಿಯಾಲಿಟಿ. 30 days ಅಂತೇಳಿ ಒಂದು 6 days, ಲಾಸ್ಟ್ ಒಂದು 4 to 5 days ಅಂತೂ ಮಾಕ್ ಟೆಸ್ಟು ರಿವಿಷನ್ನು ಮಾಡಲೇಬೇಕು. ಅಟ್ಲೀಸ್ಟ್ ಲಾಸ್ಟ್ 2-3 days ಯು ಹ್ಯಾವ್ ಟು ಕಂಪ್ಲೀಟ್ ಟು ರಿವಿಷನ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, CET ಇಸ್ ಎ ಎಕ್ಸಾಮ್ ವೇರ್ ಅವ್ರು ನಿಮ್ಮನ್ನ ಡೆಪ್ತ್ ಚೆಕ್ ಮಾಡೋದಿಲ್ಲ, ನೀವು ಎಷ್ಟು ಡೆಪ್ತಾಗಿ ಓದಿದ್ರೆ ಚಾಪ್ಟರ್ನ ಅಂತ. ದೇ ವಿಲ್ ಜಸ್ಟ್ ಚೆಕ್ ವೆದರ್ ಯು ನೋ ಆಲ್ ದ ಫಾರ್ಮುಲಾಸ್, ವೆದರ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ವೆರಿ ವೆಲ್. ಜಸ್ಟ್ ಬೇಸಿಕ್ ಅರ್ಥ ಆಗಿದ್ರೆ ಸಾಕು. ದಟ್ಸ್ ವಾಟ್ ದೇ ಚೆಕ್. ಸೊ CETಯಲ್ಲಿ ದೇ ಚೆಕ್ ಮೇನ್ಲಿ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಫಾಸ್ಟಾಗಿ ಮಾಡೋಕ್ಕೂ ಆ್ಯಕ್ಯುರೇಟಾಗಿ ಮಾಡಬೇಕು CETಯಲ್ಲಿ. ದೇ ವಿಲ್ ನಾಟ್ ಚೆಕ್ ಯುವರ್ ಡೆಪ್ತ್ ಆಫ್ ದ ಸಬ್ಜೆಕ್ಟ್. ತುಂಬ ಆಳ ಹೋಗೋಷ್ಟು ಬೇಕಾಗಿಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಲಾಸ್ಟ್ ರಿವಿಷನ್, ಸೊ ಅದರಿಂದ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಡೆಡಿಕೇಟ್ ಅಟ್ಲೀಸ್ಟ್ ಒಂದು ಲಾಸ್ಟ್ 3 days 4 days ಫಾರ್ ಕಂಪ್ಲೀಟ್ ರಿವಿಷನ್, 1 or 2 days ಟು ಟೇಕ್ ಕಂಪ್ಲೀಟ್ಲಿ ಮಾಕ್ ಟೆಸ್ಟ್. ಅರ್ಥ ಆಯ್ತಾ? ಈಗ ರಿಮೈನ್ 24 days ಇಫ್ ಯು ಸಿ 24 days 3 ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಮೇಜರ್ ಸಬ್ಜೆಕ್ಟ್ಸ್. ಸೊ 3 ಸಬ್ಜೆಕ್ಟ್ ತೊಗೊಂಡು ನೀವು ಆಲ್ಮೋಸ್ಟ್ ಮಕ್ಕಳೇ 8 into 8 3 24, ಯು ಆಲ್ಮೋಸ್ಟ್ ಹ್ಯಾವ್ ಜಸ್ಟ್ 8 days ಫಾರ್ ಈ ಸಬ್ಜೆಕ್ಟ್ ಟು ಕಂಪ್ಲೀಟ್ ಆಲ್ಮೋಸ್ಟ್ ಎಂಟೈರ್. ನಿಮಗೆ ಒಂದು 75 ಚಾಪ್ಟರ್ಸ್ ಇದೆ. ಸೊ ನಿಮ್ಗೆ ಸಿಗೋದು ಓನ್ಲಿ 8 days ಫಾರ್ ಈಚ್ ಸಬ್ಜೆಕ್ಟ್. ಅದರಲ್ಲೂ ಇಫ್ ಯು ಸಿ, ನಾನು ಡೈಲಿ 12 hours ಸ್ಟಡಿ ಮಾಡ್ತೀನಿ ಸರ್, ಮಿನಿಮಮ್ 12 hours. ನೀವು 12 hours ಸ್ಟಡಿ ಮಾಡಿದ್ರು ಆಲ್ಮೋಸ್ಟ್ 12 into 240 into 10 into 240 240 ಪ್ಲಸ್ ಎಷ್ಟಿದೆ 48 ಅಲ್ವಾ, ಅರೌಂಡ್ 288 or 300 hours. ಸೊ ನಿಮಗೆ ಸಿಗೋದು 30 days ಓನ್ಲಿ ಅರೌಂಡ್ 300 hours ಟು ಸ್ಟಡಿ. ಕ್ಯಾನ್ ಯು ಇಮ್ಯಾಜಿನ್? 75 ಚಾಪ್ಟರ್ಸ್ ಇದೆ. ಆ 75 ಒಂದು ಚಾಪ್ಟರ್ಗೆ ನಿಮ್ಗೆ ಆಲ್ಮೋಸ್ಟ್ ಸಿಗೋದು ಒಂದು 4 to 4 hours ಮ್ಯಾಕ್ಸಿಮಮ್ ಮಕ್ಕಳೇ. ಯು ಹ್ಯಾವ್ ಟು ಸ್ಟಡಿ ದ ಚಾಪ್ಟರ್, ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೀವು PYQs ಕುತ್ಕೊಂಡು ನೀವು ಮಾಡಿದ್ರು ಟೈಮ್ ಹಿಡಿಯುತ್ತೆ. ಅರ್ಥ ಆಯ್ತಾ? ಕುತ್ಕೊಂಡು PYQ ಚೆಕ್ ಮಾಡ್ಕೊಂಡು ಲಾಂಗ್, ಇಫ್ ಯು ಡೂಯಿಂಗ್ ಎ ವೆರಿ ಲಾಂಗ್ ಪ್ರೊಸೀಜರ್, ಇಟ್ಸ್ ವೆರಿ 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 ಡಿಫಿಕಲ್ಟ್. ಯು ಹ್ಯಾವ್ ಲಿಟ್ರಲಿ ಓನ್ಲಿ ಅರೌಂಡ್ 300 hours. ಅದರಿಂದ ನೀವು ಫಾಸ್ಟಾಗಿ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ರಿಯಲೈಸ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಂತಿ ಪ್ರೊಸೀಜರ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಅಲ್ಲಿಗೆ ಒಂದು ಮೇಜರಾಗಿ ಹೇಳ್ತೀನಿ ನೋಡಿ, ಇನ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ವಾಟ್ ಯು ಶುಡ್ ಡೂ ಬೇಸಿಕಲಿ. ಮಕ್ಕಳು, ಆಲ್ವೇಸ್ ಯು ಹ್ಯಾವ್ ಟು ಫಾಲೋ 4 step ಪ್ರೊಸೆಸ್. ಯಾವುದೇ ಒಂದು ಕ್ವಶನ್ ಕೊಟ್ಟರೆ CETಯಲ್ಲಿ ಮತ್ತೆ ಹೇಳ್ತಾ ಇರಿ, ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಬಿಟ್ಟು ಆಲ್ಮೋಸ್ಟ್ ಸೇಮ್ ಫಾರ್ಮುಲಾಸ್ ಇರುತ್ತೆ. ಇನ್ಫ್ಯಾಕ್ಟ್ ಮೆನಿ ಟೈಮ್ಸ್ ಕ್ವಶನ್ಸ್ ನಿಮ್ಮ ಯಾವುದು, ಫಾರ್ ಎಕ್ಸಾಂಪಲ್ ಯಾವುದೊಂದು ಕ್ವಶನ್ ತೊಗೊಂಡ್ರೆ ಮ್ಯಾಥ್ಸಲ್ಲಿ, ಫಿಸಿಕ್ಸಲ್ಲಿ, ದ ಕ್ವಶನ್ ವಿಚ್ ಇಸ್ ಗಿವನ್ ಆಸ್ ಅ ಥಿಯರಿ ಫಾರ್ 5 marker ಇಸ್ ಗಿವನ್ ಫಾರ್ 1 marker ಇನ್ CET ಟು ಸಾಲ್ವ್ ಅಂಡರ್ 1 minute. ಇಟ್ಸ್ ವೆರಿ ಡಿಫಿಕಲ್ಟ್. ಅದರಿಂದ ಹೇಳ್ತಾ ಇದ್ದೀನಿ, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಪ್ರೊಸೆಸ್ ಹೇಳ್ತೀನಿ ಮಕ್ಕಳೇ, ಯು ಹ್ಯಾವ್ ಟು ರಿವರ್ಸ್ ಸಾಲ್ವಿಂಗ್. ರಿವರ್ಸ್ ಸಾಲ್ವಿಂಗ್ ಅಂದರೆ ಏನು? ಯಾವುದೇ ಒಂದು ಕ್ವಶನ್ ಕೊಟ್ಟಾಗ ಆನ್ಸರ್ಸ್ ಚೆಕ್ ಮಾಡ್ಕೊಬೇಕು, ಆನ್ಸರ್ಸಿಂದ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೂ ರಿವರ್ಸ್ ಹೋಗಬೇಕು ನೀವು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಐ ಜಸ್ಟ್ ಗಿವ್ ಒನ್ ಆಫ್ ದ ಎಕ್ಸಾಂಪಲ್ಸ್. ರಿವರ್ಸ್ ಸಾಲ್ವಿಂಗ್ಗೆ ನಾನೇ ಮಾಡ್ತಾ ಇರೋದು ತುಂಬ ಸತಿ. ದಿಸ್ ಕ್ವಶನ್ ಆಫ್ ಇಂಟಿಗ್ರೇಷನ್ ಹಸ್ ಕಮ್ ಮೆನಿ ಟೈಮ್ಸ್. 2025 ಬಂದಿತ್ತು, 2015 ಬಂದಿತ್ತು. ಅಫ್ಕೋರ್ಸ್ ನೀವು PYQs ಮಾಡಲೇಬೇಕು, ಬಿಕಾಸ್ ಇಟ್ ವಿಲ್ ಆಲ್ವೇಸ್ ಗಿವ್ ಎ ಐಡಿಯಾ. ಒಂದು ಐಡಿಯಾ ಕೊಡುತ್ತೆ ನಿಮಗೆ, ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ, ಯಾವ ಲೆವೆಲ್ ಕ್ವಶನ್ಸ್ ಬರ್ತಾ ಇದೆ ಅಂತ ಒಂದು ಐಡಿಯಾ ಕೊಡುತ್ತೆ. ಆ್ಯಂಡ್ ಆಲ್ಮೋಸ್ಟ್ 5 to 10% ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ಈ ಕ್ವಶನ್ ರಿಪೀಟ್ ಆಗಿದೆ. ಅರ್ಥ ಆಯ್ತಾ? ಈ ಕ್ವಶನ್ ಕೊಟ್ಟಾಗ ನೀವು ಯಾವುದೇ ಬುಕ್ ಓಪನ್ ಮಾಡಿ ದೇ ಹ್ಯಾವ್ ಡನ್ ಇಂಟಿಗ್ರೇಷನ್, ಗಾಟ್ ದ ಆನ್ಸರ್. ಬಟ್ ಐ ಕ್ಯಾನ್ ಟೆಲ್ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್ ವೆರಿ ಈಸಿಲಿ. ಆ್ಯಂಡ್ ಡಿಫ್ರೆನ್ಸಿಯೇಷನಿಂದ ಇಂಟಿಗ್ರೇಷನ್ ಮಾಡ್ಬೋದು, ಉಲ್ಟಾ ಹೋಗ್ಬೋದು. ಆ್ಯಂಡ್ ನಿಮ್ಗೆ ಜಸ್ಟ್ ಒಂದು ಸ್ಮಾಲ್ ಇಂಟಿಗ್ರೇಷನ್ ಟೆಕ್ನಿಕ್, ಒಂದು x⁴ 1/4 ಇಂಟಿಗ್ರೇಷನ್ ದಟ್ -3/4 ಬರೆದು ಗೊತ್ತಿದ್ರೆ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ ವೆರಿ ಈಸಿಲಿ. ಆ್ಯಂಡ್ ದಿಸ್ ಈಸ್ ದ ರಿವರ್ಸ್ ಸಾಲ್ವಿಂಗ್ ಯು ಹ್ಯಾವ್ ಟು ಗೋ, ಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್. ನಾನು ಹೇಳ್ತಾ ಇರ್ತೀನಿ, ಅಫ್ಕೋರ್ಸ್ ಎಲ್ಲದಕ್ಕೂ ಎಲ್ಲ ಮಾಡೋಕ್ಕಾಗೋದಿಲ್ಲ ಮಕ್ಕಳೇ.
ನಾನು ಸಮ್ಟೈಮ್ ಐ ಫೈಟಿಂಗ್ ಇನ್ ಸಿಂಪ್ಲಿಫೈಡ್, ನಾನು ಫೈಟ್ ಮಾಡ್ತಾ ಇರ್ತೀನಿ ನಮ್ಮ ಫ್ಯಾಕಲ್ಟಿ ಜೊತೆ. ಕೆಮಿಸ್ಟ್ರಿ ಎಲ್ಲ ಮಾಡ್ತಾರೆ, ಸಂದೇಶ ಸಂಗಮೇಶ ಎಲ್ಲ ಆಪಲ್ ಮಾಡ್ತಾ ಇರ್ತಾರಲ್ವ, ಐ ಬಿ ಫೈಟಿಂಗ್ ಸರ್ ಯಾಕೆ ಇನ್ನು ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಕೆಲವೊಂದು ಸಬ್ಜೆಕ್ಟ್ಸು ಆಬ್ವಿಯಸ್ಲಿ ಕೆಲವೊಂದು ಚಾಪ್ಟರ್ಸ್ ಲೆಂತ್ ಇರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ಯು ಹ್ಯಾವ್ ಟು ಸ್ಟಡಿ. ಬಟ್ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಬಂದಾಗ ಮೋಸ್ಟ್ ಆಫ್ ದ ಕ್ವಶನ್ಸ್ ಔಟ್ ಆಫ್ 60 ಕ್ವಶನ್ 40 to 45 ಕ್ವಶನ್ ನೋಡಿದ ತಕ್ಷಣ ನೀವು 4 ಆಪ್ಷನ್ 2 ಆಪ್ಷನ್ ತೆಗಿಬೋದು. ಆ ಮೆಥಡ್ನ ನೀವು ಕಲಿಯಲೇಬೇಕು. ದಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ. ನಂತರ ಅಗೇನ್ ಯು ಹ್ಯಾವ್ ಆಪ್ಷನ್ ಎಲಿಮಿನೇಷನ್. ಸೊ ಕ್ವಶನ್ ಕೊಟ್ಟಿದ ತಕ್ಷಣ 4 ಇರುತ್ತೆ, 2 ತೆಗಿಬೇಕು. ನಾನು ಪ್ರತಿ ಸತಿ ಹೇಳ್ತೀನಿ, ಫಿಸಿಕ್ಸಲ್ಲಾಗಲಿ ಕೆಮಿಸ್ಟ್ರಿ, ಫಿಸಿಕ್ಸಲ್ಲಾಗಲಿ ಮ್ಯಾಥ್ಸ್, ಸ್ಪೆಷಲಿ ಫಿಸಿಕ್ಸಲ್ಲಾದರೆ ದಿಲ್ ಬಿ 2 ವ್ಯಾಲ್ಯೂಸ್ ನೆಗೆಟಿವ್, 2 ವ್ಯಾಲ್ಯೂಸ್ ಪಾಸಿಟಿವ್. ಮ್ಯಾಥ್ಸಲ್ಲೂ ಅಷ್ಟೇ 2 ಪ್ಲಸ್ 2 ನೆಗೆಟಿವ್ ಇರುತ್ತೆ. ನೀವು ಯಾವುದೇ ಆಪ್ಷನ್ ಚೆಕ್ ಮಾಡಿ, ಮೋಸ್ಟ್ ಆಫ್ ದ ಟೈಮ್ ದಿಲ್ ಟ್ರೈ ಟು ಕನ್ಫ್ಯೂಸ್ 2 ಆಪ್ಷನ್ಸ್. ಆ 2 ಆಪ್ಷನ್ ನೋಡಿದ ತಕ್ಷಣ ತೆಗಿಬೇಕು. ದಟ್ ಈಸ್ ವಾಟ್, ವಿತೌಟ್ ಇವನ್ ಸಾಲ್ವಿಂಗ್. ಅದನ್ನು ನೀವು ಕಲಿಬೇಕು. ದಟ್ ಈಸ್ ಅ ಮೆಥಡ್ ಯು ಶುಡ್ ಫಾಲೋ. ಅರ್ಥ ಆಯ್ತಾ? ನೀವು ಯಾವುದೋ ಒಂದು ಬುಕ್ ತೆಗೆದ್ರೆ ತುಂಬ ಲೆಂತಿ ಸೊಲ್ಯೂಷನ್ ಇರುತ್ತೆ. ಯು ಶುಡ್ ನಾಟ್ ಡೂ ಲೆಂತಿ ಸೊಲ್ಯೂಷನ್. ದೆನ್ ಕೆಲವೊಂದು ಸತಿ 2 ಆಗೋದಿಲ್ಲ, ಸ್ವಲ್ಪ ಅರ್ಧ ಸಾಲ್ವ್ ಮಾಡೋಕ್ಕಾಗುತ್ತೆ. ಯು ಹ್ಯಾವ್ ಟು ಸಾಲ್ವ್ ಹಾಫ್. ಅರ್ಧ ಸಾಲ್ವ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಗೆ, ಓ ಈ ಆಪ್ಷನ್ ಮ್ಯಾಚ್ ಆಗ್ತಾ ಇದೆ, ಆಪ್ಷನ್ ಈಸ್ ಮ್ಯಾಚಿಂಗ್. ಈ ಥರ ಮಾಡ್ಕೊ. ಲಾಸ್ಟ್ ಪ್ರೊಸೀಜರ್ ಇಸ್ ಫುಲ್ ಸಾಲ್ವಿಂಗ್. ನೀವೇನಾದರೂ ಇನ್ ಕೇಸ್ ಇಫ್ ಯು ಸ್ಟಡಿಂಗ್ CET ಇನ್ ದಿಸ್ ವೇ, ಯಾವುದೊಂದು ಕ್ವಶನ್ ತೊಗೊತೀರಾ, ಫುಲ್ ಮೆಥಡ್ ಸಾಲ್ವ್ ಮಾಡ್ತೀರಾ, ಅದಾದಮೇಲೆ ಹೋಗಿ ಆಪ್ಷನ್ ಟಿಕ್ ಮಾಡ್ಕಾಗ್ತಾ ಇದ್ದೀರಾ, ದಿಸ್ ಇಸ್ 100% ರಾಂಗ್ ಮೆಥಡ್. ಒಂದು ಅರ್ಥ ಮಾಡ್ಕೊಳ್ಳಿ ಕಾಮನ್ ಸೆನ್ಸು. CET ಈ ಥರ ಯೋಚನೆ ಮಾಡಿ. ವಾಟ್ ಈಸ್ CET ಎಕ್ಸಾಮ್? ಒಂದು ಕ್ವಶನ್ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಯು ಟು ಸಾಲ್ವ್ ದ ಕ್ವಶನ್. They're asking you to find which answer matches the question. It's a matching, not finding the solution. ಇದನ್ನು ನೀವು ಅರ್ಥ ಮಾಡ್ಕೊ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಮಕ್ಕಳು ನೀವು ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ವೇರ್ ಎವರ್ ಯು ಗೋಯಿಂಗ್, ಯು ಮೇ ಬಿ ನೀವು ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ಬೋದು, ನೀವು ಬೇರೆ ಕಡೆ ಕೋಚಿಂಗ್ ಹೋಗ್ತಾ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು. ನಿಮ್ಗೆ ಅಲ್ಲೇನಾದ್ರು ವೇರ್ ಯು ಸ್ಟಡಿಂಗ್, ಇಫ್ ಯು ಡೂಯಿಂಗ್ ಸೆಲ್ಫ್ ಆರ್ ಯು ಗೋಯಿಂಗ್ ಸಮ್ವೇರ್, ಇಫ್ ದೇ ನಾಟ್ ಟೀಚಿಂಗ್ ದ ಮೆಥಡ್ಸ್ ಡೈರೆಕ್ಟ್ಲಿ ಲೈಕ್ ದಿಸ್, ದೆನ್ ವಾಟ್ ಎವರ್ ಯು ಆರ್ ಪ್ರಿಪೇರಿಂಗ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. CETಯಲ್ಲಿ ನಿಮ್ಮ ಟೈಮ್ 100% ಸಾಲೋದಿಲ್ಲ. ಯು ಕಾಂಟ್ ಈವನ್ ಸಾಲ್ವ್ 20 ಕ್ವಶನ್ಸ್ ಮಕ್ಕಳೇ. ಅಷ್ಟು ಫಾಸ್ಟಾಗಿ CET ಟೈಮ್ ಹೋಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ನಾನು ಪ್ರತಿ ಹೇಳೋದಿಲ್ಲ ಸಿಂಪ್ಲಿಫೈಡ್ ಮೈಂಡ್ಸ್. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಫಿಸಿಕ್ಸ್ ಮ್ಯಾಥ್ಸ್ ನಾನು ಟೀಚ್ ಮಾಡ್ತಾರೆ, ಕೆಮಿಸ್ಟ್ರಿ ನಾವು ಟೀಚ್ ಮಾಡ್ತಾರೆ, ನಮ್ಮ ಆ್ಯಪಲ್ಲಿ ಕೋರ್ಸಸ್ ಕ್ರಾಶ್ ಕೋರ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ ಎಲಿಮಿನೇಷನ್ ಟೆಕ್ನಿಕ್, ಪ್ರತಿಯೊಂದು. ಇನ್ಫ್ಯಾಕ್ಟ್ ಇಂಟಿಗ್ರೇಷನ್ ಅಂತ ಎಲ್ಲ ತೊಗೊಂತೀನಿ. ಬೇಕಾದರೆ ಲುಕ್ ಅಟ್ ದಿಸ್ ಕ್ವಶನ್. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬುಕ್ ಓಪನ್ ಮಾಡಿ, ದೇ ಟೋಲ್ಡ್ ನಾರ್ಮಲ್ ಇಂಟಿಗ್ರೇಷನ್ ಮಾಡಿಕೊಂಡು ಎಲ್ಲ ಯು ಕ್ಯಾನ್ ಯೂಸ್ ದ ಗ್ರಾಫ್ ಆ್ಯಂಡ್ ಗೆಟ್ ದ ಆನ್ಸರ್ ಇನ್ ಸೆಕೆಂಡ್ಸ್. ಎನಿ ಮಾಡ್ಯುಲಸ್ ಕ್ವಶನ್, ಡೆಫಿನೆಟ್ ಇಂಟಿಗ್ರಲ್ಸ್, ಇಂಡಿಫರೆಂಟ್ ಇಂಟಿಗ್ರಲ್ಸ್, ಈ ಎಲ್ಲ ಇಂಡಿಫರೆಂಟ್ ಇಂಟಿಗ್ರಲ್ಸು. ನಾನು ಯಾಕೆ ಇಂಟಿಗ್ರಲ್ಸ್ ಹೇಳ್ತೇನೆ, ಟಫ್ ಇದೆ, ಎಲ್ಲ ಹೇಳ್ತೀನಿ ಟಫ್ ಅಂದ್ಬಿಟ್ಟು. ಅದೇ ನೀವು ಈಸಿಯಾಗಿ ಮಾಡ್ಬೋದು. ಹೇಳಬೇಕು, ಇನ್ನು ಬೇರೆ ಕ್ವಶನ್ ಇನ್ನೂ ಈಸಿಯಾಗಿ ಮಾಡ್ಬೋದು. ಯಾವುದೇ ಒಂದು ಕ್ವಶನ್ ಕೊಟ್ಟರೆ ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯು ಡೋಂಟ್ ಯೂಸ್ ಈ ಆ್ಯಕ್ಚುಯಲ್ ಮೆಥಡ್ ಬೇಕಾಗೇ ಇಲ್ಲ. ಈ ರೀತಿ ಎಷ್ಟೊಂದು ಮೆಥಡ್ಸ್. ಆಪ್ಷನ್ ಎಲಿಮಿನೇಟ್, ವೆನ್ ಕ್ವಶನ್ ಇಸ್ ಗಿವನ್ ಇಮ್ಮಿಡಿಯೇಟ್ಲಿ ಟು ಎಲಿಮಿನೇಟ್ ದ 2 ಆಪ್ಷನ್ಸ್. ಇದನ್ನು ನೀವು ಕಲೀಲೇಬೇಕು ಮಕ್ಕಳೇ. ದಿಸ್ ಇಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಮತ್ತೆ ಅದಕ್ಕೆ ಹೇಳೋದು, I don't know whether, so you can go to the Simplified Minds. ನಮ್ಮ ಸಿಂಪ್ಲಿಫೈಡ್ ಮೈಂಡ್ ಕ್ರಾಶ್ ಕೋರ್ಸ್ ಇದೆ. ಪ್ರತಿಯೊಂದು ಕ್ವಶನಲ್ಲೂ ಆಪ್ಷನ್ ಹೆಲ್ಮೆಟ್ ಮಾಡೋಕ್ಕೂ ಆಪ್ಷನ್ ಹೆಲ್ಮೆಟ್ ಮಾಡ್ಬೋದು. ದಟ್ ಇಸ್ ವಾಟ್ ವಿ ಗೋನ್ ಟೀಚ್ ಫಾರ್ ಎವ್ರಿಥಿಂಗ್. ಇವನ್ ನಾನು ಹೇಳ್ದಂಗೆ ಕೆಮಿಸ್ಟ್ರಿ ಹತ್ರ ನಾನು ಜಗಳ ಆಡ್ತಾ ಇರ್ತೀನಿ. ಸೊ ಇನ್ನೂ ನೀವು ಆಪ್ಷನ್ ಹೆಲ್ಮೆಟ್ ಟೀಚ್ ಮಾಡೋಕ್ಕೆ ಅವ್ರು ಹೇಳ್ತಾ ಇಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗೋದಿಲ್ಲ ಸರ್, ಫಿಸಿಕ್ಸ್ ಮ್ಯಾಥ್ಸ್ ಮಾಡ್ಬೋದು ನಾವು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ, ಬಟ್ ಫಿಸಿಕಲ್ ಕೆಮಿಸ್ಟ್ರಿ ಮಾಡ್ಬೋದು ಅಂತ. ಈ ರೀತಿ ಆಪ್ಷನ್ ಎಲಿಮಿನೇಷನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಲರ್ನ್ ದಟ್ ಟೆಕ್ನಿಕ್. ನೀವು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಕ್ರಾಶ್ ಕೋರ್ಸಸ್ ಇರುತ್ತೆ, ತಗೊಳ್ಳಿ. ಇಟ್ಸ್ ಆ್ಯಕ್ಚುಲಿ 3,500. ವಿ ಆರ್ ಗಿವಿಂಗ್ ಡಿಸ್ಕೌಂಟ್ ಟಿಲ್ 23rd. You will have 500 rupees discount and also your live session. ಯಾರು ಆಲ್ರೆಡಿ ವಿತ್ ಲೈವ್ ಸೆಷನ್ ರ್ಯಾಂಕ್ ಬೂಸ್ಟರ್ ಕೋರ್ಸ್ ತೊಗೊಂಡಿದ್ರು, ನಿಮಗೆ 23rd ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಲೈವ್ ಸೆಷನ್ಸು. 23rd ನಾನು ಈಗಲೇ ಹೇಳ್ತಾ ಇದ್ದೀನಿ, 23rd ಫಸ್ಟ್ ಡೇ ನಿಮಗೆ ಲೈವ್ ಡೌಟ್ಸ್ ಇರೋದು. ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಈ 2 ಚಾಪ್ಟರ್ ಇರುತ್ತೆ. ನಾನೇ ಲೈವಲ್ಲಿ ಬರ್ತೀನಿ, ಏನೇನು ಟೀಚ್ ಮಾಡಿದ್ದೀನಿ ಎಲ್ಲ PDF ತೊಗೊಂಬರ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಟ್, ಯು ಕ್ಯಾನ್ ಆಸ್ಕ್ ಮೀ ಆ್ಯಂಡ್ ಗೆಟ್ ಇಟ್ ಕ್ಲಾರಿಫೈಡ್ ದೇರ್ ಇಟ್ ಸೆಲ್ಫ್. ಅರ್ಥ ಆಯ್ತಾ? ಇಫ್ ಆಲ್ರೆಡಿ ಎನ್ರೋಲ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸಸ್, ತುಂಬ ಜನ ಕೇಳ್ತಾ ಇದ್ದೀವಿ ಸರ್, ಇದು ವಾಟ್ ಈಸ್ ಇನ್ನೂ ನಮಗೆ ಶೆಡ್ಯೂಲ್ ಬಂದಿಲ್ಲ, ಹೇಗೆ ಓದಬೇಕು ಅಂದ್ಬಿಟ್ಟು. ನಾನು ಇದೇ ಹೇಳ್ತಾ ಇದ್ದೀನಿ ನೋಡಬೇಕು, ದಿಸ್ ಎಕ್ಸಾಕ್ಟ್ಲಿ ಶೆಡ್ಯೂಲ್. ಇಫ್ ಯು ಆರ್ ಸ್ಟೂಡೆಂಟ್ ಆಫ್ ಸಿಂಪ್ಲಿಫೈಡ್ ಮೈಂಡ್ಸ್, ವಿಲ್ ಎಕ್ಸಾಕ್ಟ್ಲಿ ಫಾಲೋ ದಿಸ್. ಅರ್ಥ ಆಯ್ತಾ? ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಇದೇ ರೀತಿ ಲೈವ್ ಸೆಷನ್ ನಡೀತಾ ಇರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆಫ್ಲೈನಲ್ಲೂ ಫಸ್ಟ್ ನನ್ನ ಕ್ಲಾಸ್ ನೋಡಿದ್ರೆ 23rd ಬೆಳಗ್ಗೆ 7:30ಗೆ. ಅರ್ಥ ಆಯ್ತಾ? ಈಗಲೇ ಹೇಳ್ತಾ ಇದ್ದೀನಿ ಎಲ್ಲಾನು. ದೆನ್ ಸೊ ನೀವು ನಿಮ್ಮ ಹತ್ರ ಏನು ಟೈಮ್ ಇದೆಯೋ, ಸೊ ಇಫ್ ಯು ಡೂಯಿಂಗ್ ಎ ಸೆಲ್ಫ್ ಸ್ಟಡಿ, ಪ್ಲೀಸ್ ಓಪನ್ ದ ಬುಕ್ ರೈಟ್ ನೌ. ಈಗಲೇ ಬುಕ್ ಓಪನ್ ಮಾಡಿಬಿಟ್ಟು ಬರೀರಿ ಅಲ್ಲಿ ಕೂತ್ಕೊಂಡು. ಯು ಹ್ಯಾವ್ ಟು ರೈಟ್ ಎಷ್ಟು ದಿನ ಇದೆ, ಎಷ್ಟು ಚಾಪ್ಟರ್ಸ್ ಇದೆ, ನೀವು ಯಾವ ಚಾಪ್ಟರ್ಸಲ್ಲಿ ವೀಕ್ ಇದ್ದೀರೋ, ಯಾವ ಚಾಪ್ಟರ್ ಸ್ಟ್ರಾಂಗ್ ಇದೆ ಅಂದ್ಬಿಟ್ಟು ಸಿಂಪಲ್ ಲಾಜಿಕ್ ಸಿಂಪಲಾಗಿ ಹೇಳ್ತೀನಿ. ಸಿ ಯು ಹ್ಯಾವ್, ನಾನು ಏನು ಡಿವೈಡ್ ಮಾಡಿ ಅಂತ ಹೇಳಿದ್ರೆ, ಐ ಹ್ಯಾವ್ ಡಿವೈಡೆಡ್ 6 days.
ಆ್ಯಂಡ್ 3 ಸಬ್ಜೆಕ್ಟ್ಸ್ ಅಲ್ವಾ. ಸೊ 2 ಫಿಸಿಕ್ಸ್. ನೀವು ಹೇಳ್ಬೋದು ಸರ್ ನಾನು ಒಂದು ದಿನ ಎಲ್ಲ ಸಬ್ಜೆಕ್ಟ್ ಓದ್ತೀನಿ ಅಂದ್ಬಿಟ್ಟು. ಪ್ಲೀಸ್ ಡೋಂಟ್ ಡೂ ದಟ್ ಮಕ್ಕಳೇ. ಒಂದು ದಿವಸ ಕೂತ್ಕೊಂಡು ಎಲ್ಲ ಸಬ್ಜೆಕ್ಟ್ ಓದಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ನೀವು ಎಷ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಎಷ್ಟು ಮಾಡ್ತಾ ಇದ್ದೀರಾ. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಒನ್ ಡೇ ಯು ಹ್ಯಾವ್ ಟು ಕೀಪ್ ಎ ಟಾರ್ಗೆಟ್ ದಟ್ ಐ ವಿಲ್ ಫಿನಿಶ್ ದಿಸ್ ಚಾಪ್ಟರ್ಸ್, ಐ ಫಿನಿಶ್ ದಿಸ್ ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್ ಡೇ 1 ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್ಸ್. ಎಸ್ ಐ ಆಮ್ ಗೋಯಿಂಗ್ ಟು ಫಿನಿಶ್ ದ ಡೇ 1. ಯು ಹ್ಯಾವ್ ಟು ಫಿನಿಶ್ ಒನ್ ಸಬ್ಜೆಕ್ಟು ಒಂದೇ ದಿವಸ ಓದಿ. ಸೊ ಆಗೇನಾಗುತ್ತೆ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನಾವು ಎಷ್ಟು ಓದ್ತಾ ಇದ್ದೀವಿ ಅಂದ್ಬಿಟ್ಟು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಈ ಥರ. ಸೊ ಐ ಹ್ಯಾವ್ ಗಿವನ್ ದ ಈ ಚಾಪ್ಟರ್ಸ್. ಸೊ 2 days ಫಿಸಿಕ್ಸ್, 2 days chemistry, 2 days maths, and also given 1 day for the revision and to take the mock test. You Chapterwise ತೊಗೊಬೋದು. I think SimplifiedMinds app or Chapterwise test already ಇದೆ. You can take the Chapterwise test. You can do ಆ ಟೆಸ್ಟ್ ತೊಗೊಂಡು ಏನಾದರೂ ಒಂದು ವೇಳೆ ಯಾವುದೋ ಚಾಪ್ಟರ್ ಅರ್ಥ ಆಗಿಲ್ವಾ ಆ 1 day ರಿವಿಷನ್ ಮಾಡಿ. ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 day keep for revision. Again you have 1 more week, try to finish all the chapters, again keep 1 more day revision. Revision is very important. That you can do only when short notes is ready. ನಿಮ್ಮ ಹತ್ರ ನೋಟ್ಸ್ ಇರಬೇಕು. ನೀವು ಓದಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೋಟ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ಒಂದು 5 ದಿವಸ ಎಕ್ಸಾಮ್ಗೆ ಇರ್ತಲ್ಲ ಆಗ ನಿಮ್ಗೆ ಅರ್ಥ ಆಗುತ್ತೆ ಆ ನೋಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಯು ಹ್ಯಾವ್ ಟು ಕೀಪ್ ದ ಡೂಯಿಂಗ್ ರಿವಿಷನ್ ಆ್ಯಂಡ್ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅಗೇನ್ ದಿಸ್ ಇಸ್ ಹೌ ಯು ಶುಡ್ ಡೂ ಇಟ್. ಅದಾದಮೇಲೆ ನಂತರ ಮಕ್ಕಳೇ ಅಗೇನ್ ಹ್ಯಾವ್ ಡಿವೈಡ್ ಅಗೇನ್ ದ ಚಾಪ್ಟರ್ಸ್ ಇಂಟು 1 more week ಆ್ಯಂಡ್ ವಿ ಆರ್ ಡಿವೈಡೆಡ್ ಅಗೇನ್ ಲಾಸ್ಟ್ ವೀಕ್. ನೀವು ಕೇಳ್ಬೋದು ಸರ್ ನಿಮ್ಮ ಕೆಲವೊಂದು ಚಾಪ್ಟರ್ಸ್ನ ನಾನು ಇದನ್ನು ಹೇಗೆ ಡಿವೈಡ್ ಮಾಡಿ ಅಂತ ಹೇಳಿದ್ರೆ ಮಕ್ಕಳೇ, ಐ ಹ್ಯಾವ್ ಡಿವೈಡ್ ಸಚ್ ಎ ವೇ ದಟ್ ಇನ್ ಎ ಡೇ ಯು ಹ್ಯಾವ್ ಟು ಫಿನಿಶ್ 7 to 8 marks ಆಫ್ CET. ನೀವು ಕೇಳ್ಬೋದು ಕೆಲವೊಂದು ಚಾಪ್ಟರ್ಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದೀಗ ಕೆಲವೊಂದು ಸತಿ ನಾನು ತುಂಬ ಚಾಪ್ಟರ್ಸ್ ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಲೈಕ್ ಎಷ್ಟೊಂದು ಪ್ರಿಪ್ರೇಷನ್ಸಲ್ಲಿ ಅಗೇನ್ ಮೆನಿ ಚಾಪ್ಟರ್ಸ್ ಇನ್ ಸಿಂಗಲ್ ಡೇ. ಫಾರ್ ಎಕ್ಸಾಂಪಲ್ ಸೆಟ್ಸ್, ಲೀನಿಯರ್ ಈಕ್ವೇಷನ್, ಕೋಯಿಂಗ್ ಸೆಕ್ಷನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆಲ್ಮೋಸ್ಟ್ 1 day ಕೊಟ್ಟಿದ್ದೀನಿ ನಿಮ್ಗೆ. ಲಾಸ್ಟಲ್ಲಿ ಕೊಟ್ಟಿದ್ದೀನಿ. ಯು ಮ್ಯಾಸ್ ಸರ್ ವೈ ಯು ಗಿವನ್ ಲಾಸ್ಟ್ ಸರ್ ಅಂತ. ಸೆಟ್ಸು, ಲೀನಿಯರ್ ಈಕ್ವೇಷನ್ ಯಾವುದಕ್ಕೂ ಲಿಂಕ್ ಇಲ್ಲ ಮಕ್ಕಳೇ. ಆ 4 ಚಾಪ್ಟರ್ಸ್ ನೀವು ಓದಿದ್ರು ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಆ್ಯಂಡ್ ಕೋನಿಕ್ ಸೆಕ್ಷನ್ಸ್ಗೆ ಆಬ್ವಿಯಸ್ಲಿ ಜಸ್ಟ್ ಫಾರ್ಮುಲಾ ಯಾವುದೋ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮಾಡ್ಬೇಕಂತ ಹೇಳಿದ್ರೆ ಪ್ಯಾರಾಬೋಲಾ, ಸರ್ಕಲ್ಲು, ಬೇಸಿಕ್ ಫಾರ್ಮ್ ಇದೆ ಸಾಕು. ಸೊ ಡೋಂಟ್ ಸ್ಟ್ರೆಚ್ ಟೂ ಮಚ್ ಆನ್ ದಟ್. ಇಲ್ಲ ನಾನು ಫಸ್ಟ್ ಸೆಟ್ಸ್ ಮಾಡ್ತೀನಿ, ಫಸ್ಟ್ ರಿಲೇಷನ್ಸೇ ಮಾಡ್ತೀನಿ. ಅಲ್ಲ, ನೀವು ಆ ಸೆಟ್ಸ್ ಗಿಟ್ಸ್ ಮಾಡಿಕೊಂಡು 4 hours 5 hours ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಬರೋದು 1 marks ಅಲ್ವಾ. ಯು ಗೆಟ್ ಓನ್ಲಿ 1 mark ಆ್ಯಂಡ್ ಯು ಸ್ಪೆಂಡಿಂಗ್ 4 hours 5 hours. ಸೊ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್. ಯು ಹ್ಯಾವ್ ಟು ಬಿ ಸ್ಮಾರ್ಟ್ enough to complete higher chapters first, then go to lower chapters. ಅಷ್ಟೊಂದು ಲಿಂಕ್ ಇಲ್ಲ. ಫಿಸಿಕ್ಸು ಡೈರೆಕ್ಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಸೆಕೆಂಡ್ PUC. ಫಸ್ಟ್ PUC ಸುಮ್ಮನೆ ವೇಸ್ಟ್ ಮಾಡ್ಕೊತೀಯ. ಫಾರ್ ಎಕ್ಸಾಂಪಲ್ ರೊಟೇಷನ್ ಎಲಿಮೆಂಟ್, ಗ್ರಾವಿಟೇಷನ್, ಮೆಕ್ಯಾನಿಕ್ಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಎಲ್ಲ 1 ಕ್ವಶನ್ ಯಾವ್ದಾದ್ರು ಗ್ರಾವಿಟೇಷನ್ 2 ಬರ್ಬೋದು, ಅದು ಬಿಟ್ಟರೆ ಮೆಕ್ಯಾನಿಕ್ಸ್ ಎಲ್ಲ 1 ಕ್ವಶನ್. ಇವೆಲ್ಲ 1 ಕ್ವಶನ್, 1 ಕ್ವಶನ್ ಅಷ್ಟೇ. ಯು ಹ್ಯಾವ್ ಓನ್ಲಿ 1 day ಟು ಕಂಪ್ಲೀಟ್ ಆಲ್ ದ ಚಾಪ್ಟರ್ಸ್. ಅಷ್ಟೇ ನೀವು ಮಾಡಬೇಕು. ನೀವು ಕುತ್ಕೊಂಡು ಎಲ್ಲ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಟೈಮೇ ಇಲ್ವಲ್ಲ. ಏನೋ ಒಂದು 300 days ಇದ್ರೆ ಮಾಡ್ಬೋದು ನೀವು. ಸೊ ಲಾಸ್ಟ್ 30 days ಇಟ್ಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಸ್ಪ್ಲಿಟ್. ನೀವು ಕುತ್ಕೊಂಡು ಲಾಸ್ಟ್ ಒಂದು ಎಕ್ಸಾಮ್ ದಿವಸ ಒಂದು 2 days ಅಟ್ಲೀಸ್ಟ್ ಮಿನಿಮಮ್ 2 days ರಿವಿಷನ್ ಇರಬೇಕು ನಿಮಗೆ. ಯು ಹ್ಯಾವ್ ಟು ಹ್ಯಾವ್ ಮಿನಿಮಮ್ 2 days ರಿವಿಷನ್, 2 days ಮಾಕ್ ಟೆಸ್ಟ್ ತೊಗೊಬೇಕು ನೀವು. ದೆನ್ ಓನ್ಲಿ ಯು ಕ್ಯಾನ್ ಡೂ ಕಂಪ್ಲೀಟ್ಲಿ. ಆರ್ 1 day ಮಾಕ್ ಟೆಸ್ಟ್ ತೊಗೊಂಡು ಯು ಕ್ಯಾನ್ ಡೂ ದ ರಿವಿಷನ್ 2 days. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಫಾಲೋ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಈಗಲೇ ಕುತ್ಕೊಂಡು ಒಂದು ಪ್ಲ್ಯಾನ್ ಹಾಕ್ಕೊಳ್ಳಿ ಈಗಲೇ. ಸೊ ದಿಸ್ ಇಸ್ ಅ ಪ್ಲ್ಯಾನ್ ಎಕ್ಸಾಕ್ಟ್ಲಿ. ಈ PDF ಈ 30 days PDF, ಇಫ್ ಯು ಆಲ್ರೆಡಿ ಟೇಕನ್ ದ ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸಸ್, ಈ PDF ನಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಕ್ಯಾನ್ ಗೋ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪ್ ಆ್ಯಂಡ್ ಡೌನ್ಲೋಡ್ ದಿಸ್ PDF. ದಿಸ್ PDF ವಿಲ್ ಬಿ ದೇರ್. ಎವ್ರಿ ಒನ್ ಕ್ಯಾನ್ ಡೌನ್ಲೋಡ್ ದಿಸ್ PDF ಆ್ಯಂಡ್ ರೆಫರ್ ಸ್ಟಡಿ ಆ್ಯಸ್ ಪರ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಆ್ಯಂಡ್ ಅಗೇನ್ ಐಮ್ ಟೆಲಿಂಗ್ ಯು ಮಕ್ಕಳೇ, ಸಿಂಪ್ಲಿಫೈಡ್ ಮೈಂಡ್ಸ್ KCET ಕ್ರ್ಯಾಶ್ ಕೋರ್ಸ್ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರ್ಯಾಶ್ ಕೋರ್ಸ್. ಸೊ ಆಲ್ಮೋಸ್ಟ್ ಒಂದು 3000 rupeesಗೆ ನಿಮಗೆ ಒಂದು 300-400 ವೀಡಿಯೋಸ್ ಮಾಡ್ತಾ ಇದ್ದೀವಿ. ಅದು ಕುತ್ಕೊಂಡು ಶಾರ್ಟ್ ಕಟ್ಸು, ಎಲಿಮಿನೇಷನ್ಸು, ಸೋ ಮೆನಿ ಥಿಂಗ್ಸ್ ಗೋನ್ ಟು ಕಮ್. ಇನ್ಫ್ಯಾಕ್ಟ್ ಇಲ್ಲಿ ನಿಮ್ಗೆ ಹೇಳೋದು 30 days, ಬಟ್ ನಾವು ಮ್ಯಾಕ್ಸಿಮಮ್ ನಿಮಗೊಂದು ಅಟ್ಲೀಸ್ಟ್ ಬಿಫೋರ್ ಬೈ April 10 to 12 ಅಷ್ಟರಲ್ಲಿ ಆಲ್ಮೋಸ್ಟ್ ಎಂಟೈರ್ ಸಿಲೆಬಸ್ ಮುಗ್ದಿರುತ್ತೆ. ಎಂಟೈರ್ ಸಿಲೆಬಸ್ ಇದು ಅಪ್ಲೋಡೆಡ್. ತುಂಬ ಜನ ಕೇಳ್ತಾ ಅಪ್ಲೋಡ್ ಮಾಡಿ ಸರ್ ಅಂದ್ಬಿಟ್ಟು 100% ಬೈ 10 to 12 ಬಿಕಾಸ್ ಯುವರ್ ರೆಕಾರ್ಡ್ ಸ್ಟಿಲ್. ನೆಕ್ಸ್ಟ್ 3-4 days ನಾನು ಕ್ಯಾಲ್ಕುಲಸ್ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಕ್ಯಾಲ್ಕುಲಸ್ ಟೈಮ್ ಟೇಬಲ್ ಕೊಟ್ಟಿರೋದು ಯಾವಾಗ ಹೇಳಿ? ಲಾಸ್ಟಲ್ಲಿ ಕೊಟ್ಟಿರೋದು ನಾನು ನೋಡಿ, 3rd week ಕೊಟ್ಟಿರೋದು. ಐ ಥಿಂಕ್ ಸಮ್ವೇರ್ ಐವ್ ಗಿವನ್ ಕಂಟ್ರಿ ಡಿಫರೆನ್ಷಿಯಬಿಲಿಟಿ ಹಿಯರ್ ಆ್ಯಂಡ್ ದೆನ್ ಐವ್ ಗಿವನ್ ಸಮ್ವೇರ್ ಇಂಟಿಗ್ರೇಷನ್, ಸಮ್ವೇರ್ ಎಲ್ಲೋ ಬೇರೆ ಕಡೆ ಕೊಟ್ಟಿದ್ದೀನಿ ಅಲ್ವಾ? ಸೊ ಅದರಿಂದ ಐವ್ ಗಿವನ್ ಸಮ್ 3rd week ಇಂಟಿಗ್ರಲ್ಸ್. ಬಟ್ ಇಂಟಿಗ್ರಲ್ಸ್ ನಾಳೆ ಅಪ್ಲೋಡ್ ಮಾಡಿ ಬಿಸಾಕ್ತೀನಿ. ನೀವು ಯಾವಾಗಾದ್ರೂ ಓದ್ಕೊಳ್ಳಿ, ದಟ್ ಸೆಕೆಂಡ್ರಿ. ಬಟ್ ಯು ಹ್ಯಾವ್ ಟು ಫಾಲೋ ದಿಸ್. ಬಟ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಇನ್ನೊಂದು 10 to 15 days ಅಂದರೆ April 10 to 12 ಅಷ್ಟರಲ್ಲಿ ನಿಮ್ಗೆ ಎಲ್ಲದೂ ಅಪ್ಲೋಡ್ ಆಗಿರುತ್ತೆ. ಅರ್ಥ ಆಗಿದೆ ಕ್ಲಿಯರ್ಲಿ? ಸೊ ರೆಫರ್ ದಿಸ್. ಆ್ಯಂಡ್ ತುಂಬ ಜನ ಮಕ್ಕಳು ಲಾಸ್ಟ್ ಮೂಮೆಂಟಲ್ಲಿ ಜಾಯ್ನ್ ಆಗ್ತಾರೆ. ಐ ಸ್ಟಿಲ್ ನೋ ದಟ್ ನನಗೆ ಹೇಳಬಾರ್ದು. ಐ ಜಸ್ಟ್ ಟೆಲ್ ಯು ಬಿಕಾಸ್ ಯು ವಿಲ್ ಟ್ರೈ ಇಸ್ ದೇರ್ ಹಿಯರ್ ಆ್ಯಂಡ್ ದೇರ್ ಸಮ್ವೇರ್ ಆ್ಯಂಡ್ ಆಲ್.
ಬಟ್ ಲೇಟರ್ ಅಂಡರ್ಸ್ಟ್ಯಾಂಡ್ ಇಲ್ಲ, ಅಲ್ಲೇನು ಕಲಿತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಒಂದು ಕ್ವಶನ್ ಕೊಟ್ಟು ಅದಕ್ಕೆ ಲಾಂಗ್ ಮೆಥಡ್ ಹೇಳ್ಕೊಂಡಿರ್ತಾರೆ, ಒಂದು 10 ಕ್ವಶನ್ ಕೊಟ್ಬಿಟ್ಟು ಅದನ್ನೇ ಒಂದು 2 ಅವರ್ ಹೇಳ್ಕೊಡ್ತಾರೆ. ಸೊ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಮಕ್ಕಳೇ. ನಾನು ಒಂದೇ ಹೇಳ್ತೀನಿ, ಪ್ಲೀಸ್ ಗಿವ್ ಯುವರ್ ಟೈಮ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಅಲ್ಲಿ ಬೇರೆ ಕಡೆ ಅರ್ಥ ಆಗ್ತಾ ಇಲ್ವಾ, ಸಿಟ್ ಅಟ್ ಯುವರ್ ಹೋಮ್ ಆ್ಯಂಡ್ ಸ್ಟಡಿ. ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅಟ್ಲೀಸ್ಟ್ ಫಸ್ಟ್ ಡೂ ದ PYQs. ಆ್ಯಂಡ್ PYQ ಸಾಲ್ವ್ ಮಾಡೋಕ್ಕಂತ ಹೇಳಿದ್ರೆ ಫಸ್ಟು ನೀವು ಟ್ರೈ ಮಾಡಿ ಕ್ವಶನ್ ಬೈ ಯುವರ್ ಸೆಲ್ಫ್, ದೆನ್ ಸಿ ದ ಆನ್ಸರ್, ಬಿಕಾಸ್ ಆಲ್ ದ ಆನ್ಸರ್ಸ್ ವಿಲ್ ಬಿ ವೆರಿ ಲೆಂತ್ ಇನ್ ಎನಿ ಆಫ್ ದ ಬುಕ್ಸ್. ಆ ಥರ ಮಾಡಬಾರ್ದು. ಯು ಹ್ಯಾವ್ ಟು ಫಸ್ಟ್ ಕ್ವಶನ್ ಕೊಟ್ಟ ತಕ್ಷಣ ಟ್ರೈ ಟು ಎಲಿಮಿನೇಟ್ ದ ಆಪ್ಷನ್ಸ್. ಇದು ಆಗ್ಬಾರ್ದಾ ಈ ರೀತಿ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ದಟ್ಸ್ ಇಟ್. ಆ್ಯಂಡ್ ಯು ಕ್ಯಾನ್ ಜಾಯಿನ್ ಸಿಂಪ್ಲಿಫೈಡ್ KCET ಕ್ರಾಶ್ ಕೋರ್ಸ್. ಯು ಹ್ಯಾವ್ ಎ ಕೂಪನ್ ಕೋಡ್ ಟಿಲ್ 23rd ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ರ್ಯಾಂಕ್ ಬೂಸ್ಟರ್ ಕೋರ್ಸ್ ನೋಡಿದ್ರೋ ನಿಮಗೆ 23rd ನನ್ನ ಲೈವ್ ಕ್ಲಾಸಸ್ ಇರುತ್ತೆ. ಇಫ್ ಯು ಟೇಕನ್ ದ ಕ್ರಾಶ್ ಕೋರ್ಸ್ 2026 ವಿಚ್ ಈಸ್ ಜಸ್ಟ್ 3,000 rupees, ಯು ಹ್ಯಾವ್ 500 rupees ಡಿಸ್ಕೌಂಟ್. ಯೂಸ್ ದ ಕೂಪನ್ ಕೋಡ್. ಅಲ್ಲೇ ಕಾಣಿಸ್ತಾ ಇರುತ್ತೆ ನಿಮ್ಮ ಕೂಪನ್ ಕೋಡ್ ನಿಮಗೆ, KCET ಕ್ರಾಶ್ ಕೋರ್ಸ್ 2026 ಅಂತ. ಅದನ್ನ ಅಪ್ಲೈ ಮಾಡಿದ್ರೆ ಬಿಫೋರ್ 23rd ವಿಲ್ ಗೆಟ್ 500 rupees ಡಿಸ್ಕೌಂಟ್. ಅರ್ಥ ಆಯ್ತಾ? ಮಾಡಿ ಆ್ಯಂಡ್ ಚೆನ್ನಾಗಿ ಸ್ಟಡಿ ಮಾಡಿ. ಆ್ಯಂಡ್ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಪ್ರಿಪೇರ್ ಎ ಪ್ಲ್ಯಾನ್ ರೈಟ್ ನೌ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೈಮ್ ಇದೆ ಅಂದ್ಕೊಂಡಿದ್ದೀರಾ, 30 days ವಿಲ್ ಗೋ ಲೈಕ್ ಎನಿಥಿಂಗ್. ನಾನು ಇನ್ನೊಂದೇ ಹೇಳ್ತೀನಿ, ಸಾರಿ ಐ ಟೇಕನ್ ಲಾಟ್ ಆಫ್ ಟೈಮ್. ನಾನು ನೆನ್ನೆ ಬ್ಯಾಂಗ್ಳೂರಲ್ಲಿ ಮೀಟಪ್ ಇತ್ತು. ನಾನು ತುಂಬ ಜನಕ್ಕೆ ಹೇಳಿಲ್ಲ, ತುಂಬ ಜನ ಮಕ್ಕಳು ಬಂದಿದ್ದರು, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರಿ. ಸೊ ಮಕ್ಕಳು ಇಷ್ಟೇ, ನಾನು ಪ್ರತಿ ಇದೇ ಹೇಳಿದ್ದು. ಸೊ ಆಫ್ಟರ್ CET ನಿಮ್ಗೆ ಆಲ್ಮೋಸ್ಟ್ 4 ತಿಂಗಳು ಟೈಮ್ ಇರುತ್ತೆ, 4-5 ತಿಂಗಳು ಟೈಮ್ ಇರುತ್ತೆ. ನಿಮಗೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ, ನೀವು ಏನು ಬೇಕಾದರೂ ಎಂಜಾಯ್ ಮಾಡ್ಬೋದು. ನಾನು ಇಷ್ಟೇ ನಿಮ್ಗೆ ಹೇಳೋದು, ಈಗ ಕೂತ್ಕೊಂಡು 30 days ಮಿನಿಮಮ್ 12 hours ಸ್ಟಡಿ ಮಾಡಬೇಕು. ಮಿನಿಮಮ್ 12 hours ಸ್ಟಡಿ ಮಾಡಿ. ಅರ್ಥ ಆಯ್ತಾ? ಸೊ ಇಷ್ಟು ಸ್ಟಡಿ ಮಾಡಿದ್ರೆ ಸಖತ್ತಾಗಿ ಮಾಡ್ಬೋದು. ಅದಾದಮೇಲೆ 4 months ಟೈಮ್ ಇರುತ್ತಲ್ವ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮೂವೀಸ್ ನೋಡಿ, ಆಟ ಆಡಿ, ಕ್ರಿಕೆಟ್ ಆಡಿ, ಇದು ಮತ್ತೊಂದು ಏನೋ ನಿಮ್ಗೇನೋ 1000 ಕೆಲಸಗಳಿರ್ತಾವೆ, ಅವೆಲ್ಲ ಆಮೇಲೆ ಮಾಡ್ಕೊಳ್ಳಿ. ನಾಟ್ ನೌ. ನೆಕ್ಸ್ಟ್ 30 days ಸೇ ಟು ಯುವರ್ ಸೆಲ್ಫ್, ನಿಮ್ಗೆ ಏದು ಮೂವಿ ನೋಡಬೇಕಾ, ಇಲ್ಲ ಸ್ವಲ್ಪ ಒಂದು 2 hours ಬ್ರೇಕ್ ತೊಗೊಬೇಕು ಅನ್ಸೋದ್ರೆ ಸೇ ಟು ಯುವರ್ ಸೆಲ್ಫ್, ಐ ಹ್ಯಾವ್ 4 months ಆಫ್ಟರ್ CET, ಆಗಲೇ ಎಂಜಾಯ್ ಮಾಡ್ತೀನಿ ಅಂದ್ಬಿಟ್ಟು ಇದನ್ನು ನಿಮಗೆ ನೀವು ಹೇಳ್ಕೊತಾ ಇರ್ರಿ. ಅರ್ಥ ಆಯ್ತಾ? ದಟ್ಸ್ ಇಟ್. ಆ್ಯಂಡ್ ಚೆನ್ನಾಗಿ ಓದಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಆ್ಯಂಡ್ ಟೇಕ್ ಕೇರ್.